Swati Biradar from studying 9th standard. School name is RBP High School. ನಾನು ಇವತ್ತು ಬೆಳಕು ಎಂದರೇನು ಹೇಳಿ. ಬೆಳಕು ಎಂದರೆ ಇದು ವಿದ್ಯುತ್ ಚುಂಬಕೀಯ ವಿಕಿರಣ. ಬೆಳಕಿನ ಉಪಯೋಗಗಳು: ಬೆಳಕಿನಿಂದ ವಿದ್ಯುತ್ ತಯಾರಾಗುತ್ತದೆ, ಬೆಳಕಿನಿಂದ ವಿಟಮಿನ್ ಡಿ ದೊರೆಯುತ್ತದೆ, ಬೆಳಕಿನಿಂದ ನಮಗೆ ಶಾಕ್ ದೊರೆಯುತ್ತದೆ, ಜಗತ್ತಿನಲ್ಲಿಯ ವಸ್ತುಗಳನ್ನು ನೋಡಲು ಬೆಳಕು ಅವಶ್ಯಕ. ಪಾರದರ್ಶಕ ವಸ್ತು: ಪಾರದರ್ಶಕ ವಸ್ತು ಎಂದರೆ ಯಾವ ವಸ್ತುಗಳ ಮೂಲಕ ಬೆಳಕು ಹಾಯ್ದು ಹೋಗುತ್ತದೆ ಆ ವಸ್ತುಗಳಿಗೆ ಪಾರದರ್ಶಕ ವಸ್ತುಗಳು ಎನ್ನುತ್ತವೆ. ಎಕ್ಸಾಂಪಲ್: ಗಾಜು, ನೀರು, ಹವೆ. ಅಪಾರದರ್ಶಕ ವಸ್ತು: ಅಪಾರದರ್ಶಕ ವಸ್ತು ಎಂದರೆ ಯಾವ ವಸ್ತುಗಳ ಮೂಲಕ ಬೆಳಕು ಹಾಯ್ದು ಹೋಗುವುದಿಲ್ಲವೋ ಆ ವಸ್ತುಗಳಿಗೆ ಪಾರದರ್ಶಕ ವಸ್ತುಗಳು ಎನ್ನುತ್ತೇವೆ. ಎಕ್ಸಾಂಪಲ್: ಗೋಡೆ, ಕಟ್ಟಿಗೆ, ಇಟ್ಟಿಗೆ. Yes, very good. Good morning everyone. My name is Sridhar Suresh Oholi. My studying in 9th A. My school name is Sri Guru Vidya Mandir Junior College Sangika. ನಾನು ಇವತ್ತು ಪಾರದರ್ಶಕ ವಸ್ತುವಿನ ಬಗ್ಗೆ ಮಾತಾಡುತ್ತಿದ್ದೇನೆ. ಪಾರದರ್ಶಕ ವಸ್ತು ಎಂದರೆ ಯಾವ ವಸ್ತುವಿನ ಮೇಲೆ ಬೆಳಕು ಹಾಯ್ದು ಹೋಗುತ್ತದೆ ಅದಕ್ಕೆ ಪಾರದರ್ಶಕ ವಸ್ತು ಎನ್ನುತ್ತೇನೆ. ಉದಾಹರಣೆಗಾಗಿ ನೀರಿನ ಮೇಲೆ ಬೆಳಕು ಹಾಯ್ದು ಹೋಗುತ್ತದೆ, ಹಾಗಾಗಿ ಅದು ಪಾರದರ್ಶಕ ಇರುತ್ತದೆ. Very good. ಗಾಜಿನ ಮೇಲೆ ಬೆಳಕು ಹಾಯ್ದು ಹೋಗುತ್ತದೆ, ಹಾಗಾಗಿ ಅದು ಪಾರದರ್ಶಕವಾಗಿರುತ್ತದೆ. ಹವೆಯು ಪಾರದರ್ಶಕ ವಸ್ತುವಾಗಿದೆ. ಹವೆಯು ಕಣ್ಣಿಗೆ ಕಾಣಲಾರದ ಒಂದು ವಸ್ತು ಆಗಿದೆ. Yes, very good. ಯಾವ ವಸ್ತುವಿನ ಮೇಲೆ ಬೆಳಕು ಹಾಯ್ದು ಹೋಗುವುದಿಲ್ಲವೋ ಅದಕ್ಕೆ ಪಾರದರ್ಶಕ ವಸ್ತು ಎನ್ನುವರು. Good. ಉದಾಹರಣೆಗಾಗಿ ಇಟ್ಟಿಗೆ, ಗೋಡೆ. ಇಟ್ಟಿಗೆ ಮೇಗಿಂದ ಬೆಳಕು ಹಾಯ್ದು ಹೋಗುವುದಿಲ್ಲ, ಗೋಡೆಯ ಮೇಲಿನ ಬೆಳಕು ಹಾಯ್ದು ಹೋಗುವುದಿಲ್ಲ. Very good. Very good. Shabash. My name is Rakesh Vikarjan Karwan. My standard 9th year. ನಾನು ಈಗ ಪಾರದರ್ಶಕ ವಸ್ತುವಿನ ಬಗ್ಗೆ ಹೇಳುತ್ತೇನೆ. ಯಾವ ವಸ್ತುಗಳ ಮೂಲಕ ಬೆಳಕು ಹಾಯ್ದು ಹೋಗುತ್ತದೆಯೋ ಆ ವಸ್ತುಗಳಿಗೆ ಪಾರದರ್ಶಕ ವಸ್ತು ಎನ್ನುತ್ತೇವೆ. ಉದಾಹರಣೆ: ನೀರು, ಹವೆ, ಗಾಜು. ಮತ್ತು ಅಪಾರದರ್ಶಕ ವಸ್ತು: ಯಾವ ವಸ್ತುಗಳ ಮೂಲಕ ಬೆಳಕು ಹಾಯ್ದು ಹೋಗುವುದಿಲ್ಲವೋ ಆ ವಸ್ತುಗಳಿಗೆ ಅಪಾರದರ್ಶಕ ವಸ್ತು ಎನ್ನುತ್ತೇವೆ. ಉದಾಹರಣೆ: ಇಟ್ಟಿಗೆ, ಗೋಡೆ, ಕನ್ನಡಿ. ಥ್ಯಾಂಕ್ ಯು. Yes, very good. My name is Mahadevi Chidanand Kudre. I am studying in 9th class. ನಾನು ಇವತ್ತು ಬೆಳಕು ಮತ್ತು ಬೆಳಕಿನ ಉಪಯೋಗಗಳ ಬಗ್ಗೆ ಹೇಳುತ್ತೇನೆ. ಬೆಳಕು ಇದು ವಿದ್ಯುತ್ ಚುಂಬಕೀಯ ವಿಕಿರಣ ಆಗಿದೆ. ಬೆಳಕಿನ ರೂಪಗಳು: ಕಣಗಳ ರೂಪ, ಅಲೆಗಳ ರೂಪ. ಬೆಳಕಿನ ಉಪಯೋಗಗಳು: ಬೆಳಕಿನಿಂದ ವಿದ್ಯುತ್ ದೊರೆತಿದೆ. ಸೋಲಾರ್ ಪ್ಯಾನಲ್. ಬೆಳಕಿನಿಂದ ವಿಟಮಿನ್ ಡಿ ದೊರೆಯುತ್ತದೆ. ಜಗತ್ತಿನಲ್ಲಿಯ ವಸ್ತುಗಳನ್ನು ನೋಡಲು ಬೆಳಕು ಅವಶ್ಯಕ. ಬೆಳಕಿನಿಂದ ಶಾಖ ದೊರೆಯುತ್ತದೆ. Yes, very good. Good morning everyone. My name is Pooja Ramesh Rajput. My studying in 9th class. My school name is SCB VM Sangh. ನಾನು ಈಗ ಪಾರದರ್ಶಕ ವಸ್ತು ಮತ್ತು ಅಪಾರದರ್ಶಕ ವಸ್ತು ಬಗ್ಗೆ ವ್ಯತ್ಯಾಸ ಹೇಳುತ್ತಿದ್ದೇನೆ. ಪಾರದರ್ಶಕ ವಸ್ತು ಎಂದರೆ ಯಾವ ವಸ್ತುಗಳ ಮೇಲೆ ಬೆಳಕು ಬೀಳುತ್ತದೆಯೋ ಆ ವಸ್ತುಗಳಿಗೆ ನಾವು ಪಾರದರ್ಶಕ ವಸ್ತು ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್: ಹವೆ, ನೀರು, ಗಾಜು. ಅಪಾರದರ್ಶಕ ವಸ್ತು: ಯಾವ ವಸ್ತುಗಳ ಮೂಲಕ ಬೆಳಕು ಹಾಯ್ದು ಹೋಗುವುದಿಲ್ಲವೋ ಅದಕ್ಕೆ ನಾವು ಅಪಾರದರ್ಶಕ ವಸ್ತು ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್: ಗೋಡೆ, ಕನ್ನಡಿ, ಬಾಗಿಲು. Okay. Very good. Good morning everyone. My name is Srishti Natakar. I am from Sangh. I am studying in 9th class. Thank you for all of you. Thank you for giving me a chance. Today I am going to explain transparent materials and few materials. ಪಾರದರ್ಶಕ ವಸ್ತು ಎಂದರೆ ಯಾವ ವಸ್ತುವ ಮೂಲಕ ಬೆಳಕು ಹಾಯ್ದು ಹೋಗುತ್ತದೆಯೋ ಅದಕ್ಕೆ ನಾವು ಪಾರದರ್ಶಕ ವಸ್ತು ಎನ್ನುತ್ತೇವೆ. ಎಕ್ಸಾಂಪಲ್ಸ್: ಹವೆ, ನೀರು, ಗಾಜು. ಮತ್ತು ಅಪಾರದರ್ಶಕ ವಸ್ತು ಎಂದರೆ ಯಾವ ವಸ್ತುಗಳ ಮೂಲಕ ಬೆಳಕು ಹಾಯ್ದು ಹೋಗುವುದಿಲ್ಲವೋ ಅದಕ್ಕೆ ನಾವು
ಅಪಾರದರ್ಶಕ ವಸ್ತು ಎನ್ನುತ್ತೇವೆ. ಎಕ್ಸಾಂಪಲ್ ಕಟ್ಟಿಗೆ, ಮಣ್ಣು, ಗೋಡೆ ಇತ್ಯಾದಿಗಳು. ಡನ್. ಥ್ಯಾಂಕ್ ಯು. ಓಕೆ